ಸಾಧನೆಯ ಹಾದಿಯಲ್ಲಿ ಈ ಸಂಚಿಕೆಗೆ ತಮಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಆತ್ಮೀಯರೇ, ಮಹಿಳೆಯರು ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ರೀತಿ ಸಮಾಜದ ಕಡೆಗಣನೆಗೆ ಅವಗಣನೆಗೆ ಒಳಗಾಗಿರ್ತಕ್ಕಂಥ ಒಂದು ದೊಡ್ಡ ಸಮೂಹ. ಎಲ್ಲಿ ಮಹಿಳೆಯರಿಗೆ ಗೌರವ ಸಿಗುತ್ತೋ, ಎಲ್ಲಿ ಮಹಿಳೆಯರನ್ನು ಸಮಾನವಾಗಿ ಕಾಣಲಾಗುತ್ತೋ ಅಲ್ಲಿ ದೇವತೆಗಳು ನಲಿದಾಡ್ತಾರೆ ಅನ್ನುವಂಥ ನಂಬಿಕೆ ಇರುವಂಥ ನೆಲ ನಮ್ಮದು. ಆದರೆ ಬಹುತೇಕ ಮಹಿಳೆಯರಿಗೆ ತಮ್ಮಲ್ಲಿರ್ತಕ್ಕಂಥ ಆಸಕ್ತಿಗಳನ್ನು, ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದಕ್ಕೆ, ಮತ್ತಷ್ಟು ಅದನ್ನು ಶ್ರೀಮಂತಗೊಳಿಸ್ಕೊಳ್ಳೋದಕ್ಕೆ ಅವಕಾಶಗಳೇ ಸಿಗೋದಿಲ್ಲ. ಕೆಲವರಂತೂ ಅವಕಾಶಗಳಿದ್ದಾಗ್ಯೂ ಮದುವೆಯಾದ ನಂತರ ಒಂದು ರೀತಿ ಅದರ ಮೇಲಿನ ಅಸಡ್ಡೆ ಶುರುವಾಗುತ್ತೆ. ಅಯ್ಯೋ, ಗಂಡ, ಮನೆ, ಮಕ್ಕಳು ಇಷ್ಟೇ ಸಾಕು, ನನ್ನ ಸಂಗೀತ, ನನ್ನ ಸಾಹಿತ್ಯ, ನನ್ನ ನೃತ್ಯ, ಈ ಥರದ ಸೃಜನಶೀಲ ಕಲೆಗಳಿಗೆ ಎಲ್ಲಿದೆ ಅವಕಾಶ ಅಂಥೇಳಿ ಅದನ್ನೆಲ್ಲ ಒಂದು ಕಡೆ ಗಂಟು ಮೂಟೆ ಕಟ್ಟಿ ಹಾಕಿ ತಾವು ನಿರ್ಮೂಲವಾಗಿ ಕುಟುಂಬದ ಜೊತೆ ಇರೋವಂಥವ್ರು ನೋಡ್ತೇವೆ. ಇವೆರಡನ್ನೂ ಕೂಡ ಬ್ಲೆಂಡ್ ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಆಸಕ್ತಿಗಳನ್ನು, ಹವ್ಯಾಸಗಳನ್ನು ಉದ್ದೀಪನಗೊಳಿಸ್ಕೊಂಡು ಇತರರಿಗೂ ಕೂಡ ಮಾದರಿಯಾಗಿರುವಂಥ ಹಲವು ಜನ ನಮ್ಮ ಮಧ್ಯೆ ಇದ್ದಾರೆ. ಅಂಥವರಲ್ಲಿ ಒಬ್ಬರು ಎಸ್ ವಿಜಯ ಗುರುರಾಜ ಅವರು. ಇವರು ಬರೀತಾರೆ, ಅದರಲ್ಲೂ ಕತೆ, ಹಾಸ್ಯ ಬರಹ, ವಿಮರ್ಶಾ ಲೇಖನಗಳು, ಕವನ ಇದೆಲ್ಲ ಬರೀತಾರೆ. ಬರೀ ಬರವಣಿಗೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬಹಳ ಒಳ್ಳೆಯ ಅಡುಗೆಗಳನ್ನು ಮಾಡ್ತಾರೆ. ಅದರಲ್ಲಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ಅಭಿನಯ ಮಾಡ್ತಾರೆ. ಅದು ಅಷ್ಟೇ ಅಲ್ಲ, ಹಾಡ್ತಾರೆ. ಈ ರೀತಿ ಹಲವು ಹವ್ಯಾಸಗಳ ಪ್ರತೀಕ ಅಂತ ಹೇಳೋದಕ್ಕೆ ನನಗೆ ಖುಷಿಯಾಗುತ್ತೆ. ಅಂಥ ಹಲವು ಹವ್ಯಾಸಗಳನ್ನು ಮೈಗೂಡಿಸ್ಕೊಂಡು ಇತರರಿಗೆ ಮಾದರಿಯಾಗಿರುವಂಥ ಎಸ್ ವಿಜಯ ಗುರುರಾಜ ಅವರು ಇವತ್ತಿನ ನಮ್ಮ ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆ ಇದ್ದಾರೆ. ಹಲವಾರು ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಗವಹಿಸಿ ತಮ್ಮ ಕವನ ವಾಚನ ಮಾಡಿದ್ದಾರೆ. ಅನೇಕ ಸಾಹಿತ್ಯ ಕಮ್ಮಟಗಳಲ್ಲಿ ಭಾಗವಹಿಸಿ ಅಲ್ಲಿ ಬಹುಮಾನಗಳನ್ನು, ಸ್ಪರ್ಧೆಗಳಲ್ಲಿ ಪ್ರಶಸ್ತಿಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ. ಸ್ಪರ್ಧೆಗಳು ಒಂದು ಕೂಡಲೇ ಅದು ಸಾಹಿತ್ಯ ಇರ್ಬೋದು, ಅಡುಗೆ ಇರ್ಬೋದು, ನಾಟಕ ಇರ್ಬೋದು, ಎಲ್ಲ ಕ್ಷೇತ್ರಗಳು. ನಾಡಿನ ಪ್ರಮುಖ ಪತ್ರಿಕೆಗಳು ಇವರ ಕತೆ, ಕವನ, ಸಾಹಿತ್ಯ ವಿಮರ್ಶೆಗಳು, ಹಾಸ್ಯ ಇವೆಲ್ಲವನ್ನು ಕೂಡ ಪ್ರಕಟ ಮಾಡಿದ್ದಾವೆ. ಒಂದು ರೀತಿ ಅವ್ರನ್ನ ಪ್ರೋತ್ಸಾಹಿಸಿದ್ದಾವೆ. ಕಥಾ ಸಂಕಲನ, ಕವನ ಸಂಕಲನ, ಹಾಸ್ಯ ಸಂಕಲನ, ಲೇಖನ ಮಾಲೆ, ಅಡುಗೆ ಪದಾರ್ಥಗಳ ಸಂಕಲನ, ಹೀಗೆ ವೈವಿಧ್ಯಮಯವಾದಂಥ ಸಾಹಿತ್ಯ ಕೃಷಿ ಇವ್ರದ್ದು. ಹಾಗಾದರೆ ಒಂದು ರೀತಿ ನೋಡಿ, ತುಂಬ ಅಚ್ಚರಿ ಅಂತಂದರೆ ಅವರು 40ನೇ ವಯಸ್ಸಿನ ನಂತರ ಈ ಎಲ್ಲದನ್ನು ಮೈಗೂಡಿಸ್ಕೊಳ್ತಾರೆ. 40 ನಮ್ಮ ಮಹಿಳೆಯರಿಗೆ ಇವೆಲ್ಲ ಆಗೋದೇ ಇಲ್ಲ ಅಂತೇಳಿ ಕೈ ಚೆಲ್ಲೋ ಅಂಥ ದಿನಗಳಲ್ಲಿ ಹೇಗೆ ಇದನ್ನೆಲ್ಲ ಮಾಡಿದ್ರು, ಅಲ್ಲಿ ಅವರು ಕಂಡು ಉಂಡಂಥ ಅನುಭವ ಏನು, ಅದನ್ನು ಮಾತಿಗಿಳಿತಾ ಇದ್ದೀನಿ. ನಿಮ್ಮೆಲ್ಲರ ಪರವಾಗಿ ಎಸ್ ವಿಜಯ ಗುರುರಾಜ ಅವ್ರನ್ನ ಆತ್ಮೀಯವಾಗಿ ಬರಮಾಡ್ಕೊಳ್ತೀನಿ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಗೊತ್ತಿಲ್ಲ ನನಗೆ, ನೀವು ನನ್ನ ಪೀಠಿಕೆನಲ್ಲಿ ತಾವು ಶಿಕ್ಷಕಿಯಾಗಿಯೂ ಅಧ್ಯಾಪಕಿಯಾಗಿ ಕೂಡ ಕೆಲಸ ಮಾಡಿದ್ದೀರಿ ಅನ್ನೋದನ್ನ ಬಿಟ್ಟಿದ್ದೆ. ಯಾವುದು ಬಿಟ್ಟಿದ್ದೀರಿ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಇಲ್ಲ. ನೋಡೋಣ, ಮಾತಿನಲ್ಲಿ ಹೇಳ್ತಾ ಹೇಗೆ ಈ ಹವ್ಯಾಸಗಳೆಲ್ಲ ನಿಮ್ಮನ್ನು ಕಾಡೋದು ಅಥವಾ ನೀವು ಅವುಗಳನ್ನು ಹುಡಿಕೊಂಡು ಹೋದ್ರು, ಎಲ್ಲಿಂದ ಶುರುವಾಯಿತು ಜರ್ನಿ? ನನ್ನ ಬರವಣಿಗೆ ಜರ್ನಿ ಅಂತಂದರೆ ಅದು ಓದುವಿಕೆಯಿಂದ ಸ್ಟಾರ್ಟ್ ಆಗಿದ್ದು. ಅಂದರೆ ನಮ್ಮ ಮನೆಯಲ್ಲಿ ನಾನು ಬೆಳೆದಿದ್ದು ಶಾಲೆಗೆ ಹೋಗಿದ್ದೆಲ್ಲ ಚಿಕ್ಕಬಳ್ಳಾಪುರ, ಒಳ್ಳೆಯ ನಂದಿ ಬೆಟ್ಟದ ಬುಡದಲ್ಲಿ. ಒಳ್ಳೆಯ ಬಾಲ್ಯ ಕಳೆಯಿತು, ಸುಂದರವಾದ ಬಾಲ್ಯ. ಆದರೆ ಓದಕ್ಕೆ ಮಾತ್ರ ಏನೂ ಪುಸ್ತಕ ಸಿಗ್ತಾ ಇರಲಿಲ್ಲ. ಅವಾಗಷ್ಟೇ ಸುಧಾ ಬಂದಂಥ ದಿನಗಳು. ನಾವು ಹೈಸ್ಕೂಲ್ಗೆ ಹೋಗ್ತಿದ್ದಾಗ ಮನೆಯೊಳಗೆ ಯಾರೂ ಬುಕ್ಸು ತರ್ತಾ ಇರಲಿಲ್ಲ. ನನ್ನ ಗೆಳತಿ ನಾನು 5 ಪೈಸಾ ಕೂಡ ಹಾಕ್ಕೊಂಡು ಆ ಪುಸ್ತಕ ತಂದು ಇಬ್ಬರು ಒಟ್ಟಿಗೆ ಓದ್ತಾ ಇದ್ವಿ. ಪುಸ್ತಕ ಪ್ರೀತಿ. ಆ ನಂತರ ದಿನಗಳಲ್ಲಿ ನನ್ನ ಅಣ್ಣ ಪ್ರಕಾಶ್ ನಿಯೋಗಿ ಅಂತ ಕಾದಂಬರಿಗಳು ತಂದು ಕೊಡೋಕ್ಕೆ ಶುರು ಮಾಡಿದ್ರು. ತ್ರಿವೇಣಿಯವ್ರದ್ದು, ಕಾಕೋಳ್ ಸರೋಜಾರಾವ್ರದ್ದು, MK ಇಂದ್ರ ಅವ್ರದ್ದೆಲ್ಲ ಓದ್ತಾ ಪುಸ್ತಕ ಕೆಳಗಿಡಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಅಷ್ಟೊಂದು ಪ್ರಭಾವಿತಲಾಗ್ತಿದ್ದೆ. ನಾನು ಬರೀಬೇಕು ಅಂತೇನಿಲ್ಲ, ಒಟ್ಟಲ್ಲಿ ಸದಾ ಪುಸ್ತಕ ಇರಬೇಕು ಕೈಯಲ್ಲಿ. ಆ ಥರ ಒಂದು ಬಾಲ್ಯದಿಂದನೇ ಕನ್ನಡ ಪುಸ್ತಕ ಪ್ರೀತಿ ಶುರುವಾಯಿತು.
ನೋಡಿ, ಅವತ್ತು ನೀವು ಪುಸ್ತಕನ ಕೈಲಿ ಹಿಡ್ಕೊಂಡ್ರಿ, ಇವತ್ತು ಅದೇ ಸಾಹಿತ್ಯ ನಿಮ್ಮ ಕೈ ಹಿಡಿತಾ ಇದೆ, ನಡೆಸ್ತಾ ಇದೆ. ಖಂಡಿತ ಅದೊಂದು ಖುಷಿಯ ಸಂಗತಿ. ಈ ಮನೆಯವರು ಏನಾದರೂ ಏನು ಯಾವಾಗಲೂ ಪುಸ್ತಕ ಹಿಡ್ಕೊಂಡಿರ್ತೀಯಲ್ಲೇ ಅಂತ ಏನಾದ್ರೂ ಒಂಥರದ ಮೂಗು ಮುರಿದ್ರ? ಇಲ್ಲ ಇವರೇ, ಅದರಲ್ಲಿ ನಾನು ತುಂಬಾ ಅದೃಷ್ಟಶಾಲಿ. ಎಲ್ಲಿ ನನ್ನ ಬಾಲ್ಯದಲ್ಲಿ ಸಿಗಲಿಲ್ವ ಪುಸ್ತಕಗಳು, ಮದುವೆ ಆಗಿ ಬೆಂಗಳೂರಿಗೆ ಅತ್ತೆ ಮನೆಗೆ ಬಂದ್ಮೇಲೆ ವಿರಾಟ್ ದರ್ಶನ ಅಂತಾರಲ್ಲ ಪುಸ್ತಕದ್ದು, ಹಾಗೆ ಉತ್ಥಾನ ಅಂತ ಕೇಳಿರ್ಬೇಕು ನೀವು. ಅವಾಗ ಕಸ್ತೂರಿ, ಉತ್ಥಾನ, ಬಗೆ ನಾನು ಓದದೇ ಇರೋದೆಲ್ಲ ಪ್ರಜಾವಾಣಿ, ಏನು ಯಾವುದು ಯಾವಾಗ ಬಿಡುವು ಮಾಡ್ಕೊಂಡು ಯಾವುದು ಓದಲಿ ಅನ್ನೋ ಥರ ಪುಸ್ತಕ ಉತ್ತೇಜನ ಸಿಕ್ತು. ನಮ್ಮ ಭಾವಂದ್ರೆಲ್ಲ ಪುಸ್ತಕ ಬರೆಯೋರು ಓದೋರು ಸಹ, ಅವ್ರ ಬೀರುಗಳು ತೆಗೆದ್ರೆ ಫುಲ್ಲು ಕಾದಂಬರಿ ಇರೋದು. ನಾನು ಹೇಳ್ತಿದ್ದೆ ದಿನಕ್ಕೆ ಒಂದು ತಗೋತೀನಿ ಮತ್ತೆ ಓದ್ಬಿಟ್ಟು ಅಲ್ಲೇ ಇಡ್ತೀನಿ ಅಂತ. ಅಷ್ಟು ನನಗೆ ಉತ್ತೇಜನ ಬಂತು. ಮನೆಯವರಿಂದನೂ ಅಷ್ಟೇ, ನಮ್ಮ ಮನೆಯವರು ತುಂಬ ಇವತ್ತಿಗೂ ಅವತ್ತಿನ ತನಕ ಯಾವ ಪುಸ್ತಕನೂ ಯಾವ ಮ್ಯಾಗ್ಝಿನ್ಸು ನಿಲ್ಲಿಸಿಲ್ಲ. ಎಲ್ಲ ಪುಸ್ತಕ ನಮ್ಮ ಮನೆಗೆ ಬರ್ತಾ ಇದೆ. ಅದೇ ನನಗೆ ಬರವಣಿಗೆಗೆ ಸ್ಫೂರ್ತಿ. ಆದರೆ ನೋಡಿ, ಎಲ್ಲ ಇತ್ತು ನಿಮ್ಮಲ್ಲಿ. ಹಾಡ್ತಿದ್ರಿ, ಅಭಿನಯಿಸ್ತಿದ್ರಿ, ಮತ್ತು ನಿಮ್ಮ ದೃಷ್ಟಿನಲ್ಲಿ ಏನೋ ಇದಕ್ಕೊಂದು ಅಂದ ಚಂದ ಕೊಡಬೇಕು ಅಂದರೆ ಇಮಿಡಿಯೇಟಾಗಿ ಕೊಟ್ಬಿಡ್ತೀರಿ. ಇದೆಲ್ಲ ಇತ್ತು. ಆದರೆ ಇದೆಲ್ಲವೂ ಮದುವೆ ಆಗುವವರೆಗೆ ಸುಪ್ತವಾಗಿತ್ತು. ಮದುವೆ ಆದಮೇಲೆ ಅದು ಹೊರಗೆ ಬಂತು. ಹೇಗಮ್ಮ ಅದು? ಮದುವೆ ಆದಮೇಲೂ ಪುಸ್ತಕ ಓದ್ಕೊಂಡೇ ಹೋದೆ. ಮಕ್ಕಳು, ಸಂಸಾರ ಹೇಳ್ದಂಗೆ ಅದನ್ನು ಮಾಡ್ತಾ ಹೋದೆ. ಆದರೆ ಒಳಗಡೆ ಮಾತ್ರ ದಿನೇ ದಿನೇ ಬರ್ತಾ ಬರ್ತಾ ನಾನು ನಾಟಕ ಮಾಡಬೇಕು, ಯಾಕೆ ಗೊತ್ತಿಲ್ಲ, ನಾಟಕ ಇದು ಮಾಡಬೇಕು, ಕೈ ಕೆಲಸದ್ದು ಏನಾದರೂ ಮಾಡಬೇಕು, ಮತ್ತೆ ಬರಿಬೇಕು. ಇಷ್ಟು ಹೇಗೆ ಏನು ಅನ್ನೋದು 40 ವರ್ಷದ ತನಕ ನನಗೆ ಗೊತ್ತಾಗಲಿಲ್ಲ. 40 ವರ್ಷದ ತನಕ ತುಂಬಾ ಬ್ಯುಸಿಯಾಗೂ ಇದ್ದೆ ಸಂಸಾರದಲ್ಲಿ. 40ನೇ ವರ್ಷದಲ್ಲಿ ನಾನು ಏನಾದರೂ ಮಾಡಿ, ನಾನು ಓದಿರೋದು PUC SSLC ಕನ್ನಡ ಮೀಡಿಯಂ. ಅದು ಒಂಥರ ಒಳ್ಳೇದಾಯಿತು ಅನಿಸುತ್ತೆ. ಕನ್ನಡ ಪ್ರೀತಿಗೆ ದಾರಿ ಆಯಿತು, ಕನ್ನಡನೇ ಓದಿದ್ದು. ಆ ನಂತರ ಏನಾಯಿತು, 40ನೇ ವರ್ಷದಲ್ಲಿ ಒಂದು ಟೀಚರ್ ಟ್ರೈನಿಂಗ್ ಸೇರ್ತೀನಿ. ನಮ್ಮ ಮನೆಯವರ ಸಹಕಾರದೊಂದಿಗೆ BST ಟ್ರೈನಿಂಗ್ ಸೇರ್ತೀನಿ. ಭಾಳ ಸ್ಟೂಡೆಂಟಾಗಿ ನಾನೇ 39ನೇ ವಯಸ್ಸಿನ ಚಿಕ್ಕ ಕಿರಿಯ ಸ್ಟೂಡೆಂಟಲ್ಲಿ, ಎಲ್ಲ ನನಗಿಂತ ಚಿಕ್ಕವರು. ಆದರೆ ಒಳ್ಳೆ ಪಾಠ ಆಗಿತ್ತು. ಚೆನ್ನಾಗಿ ಓದಿ ಡಿಸ್ಟಿಂಕ್ಷನಲ್ಲಿ ಪಾಸ್ ಆದೆ ನಾನು. ಅದು ನನಗೆ ಯಾಕೋ ಗೊತ್ತಿಲ್ಲ, ಒಟ್ಟಲ್ಲಿ ಅದು ಮಾಡಬೇಕು. ಮಾಡಿದ್ಮೇಲೆ ಏನು, ನಮ್ಮ ಮನೆಯವರು ಎಲ್ಲೋ ಕೆಲಸ ಏನು ಮಾಡಬೇಡ ಅಂದರು. ಮತ್ತೆ ಯೋಚನೆ ಮಾಡಿದೆ, ಇಲ್ಲ ನಾ ಏನಾದರೂ ಒಂದು ಶಾಲೆ ತೆಗಿಬೇಕು ಅಂದ್ಬಿಟ್ಟು ನಾನು ಶಾಲೆ ಓಪನ್ ಮಾಡ್ತೀನಿ. ಪ್ರೀ ನರ್ಸರಿ, ನಾನು ಓದಿರೋದು ಅದೇ, ನಾನು ಪ್ರೀ ನರ್ಸರಿ ಓಪನ್ ಮಾಡ್ತೀನಿ. ಸರಿ, ನಮ್ಮದೇ ಒಂದು ಸಣ್ಣ ಜಾಗ ಇತ್ತು. ಅದನ್ನೆಲ್ಲ ಸ್ವಲ್ಪ ಇದು ಮಾಡಿಕೊಂಡು ನಮ್ಮ ಮನೆಯವರು ಉತ್ತೇಜನದಿಂದ ಒಂದು ಆಟದ ಸಾಮಾನುಗಳು, ಹಾಗೆ ಮಕ್ಕಳು ಸಹ ಅಷ್ಟೇ, ಒಂದು 30 ಮಕ್ಕಳದು ಇದು ಸಮೂಹದಲ್ಲಿ ನಾನು ಯಶಸ್ವಿಯಾಗಿ 18 ವರ್ಷಗಳ ಕಾಲ ಟೀಚರ್ ಆಗಿ, ನನ್ನ ಜೊತೆ ಇನ್ನೊಬ್ಬ ಟೀಚರ್ನು ತಗೊಂಡು ಎಲ್ಲ ತಗೊಂಡು ಯಶಸ್ವಿಯಾಗಿ ಸ್ಕೂಲ್ ನಡೆಸಿದ್ದು ಹೆಮ್ಮೆ ನನಗಿದೆ ಅಲ್ವಾ. ಅದು ಆ ಕಾಲ ನಿಮ್ಮಂಥ ಹಲವು ಹವ್ಯಾಸಗಳಿರುವಂಥವರು ಶಿಕ್ಷಕರಾಗ್ಬಿಟ್ರಂತೂ ಮಕ್ಕಳ ಬೆಳವಣಿಗೆಗೆ ದೊಡ್ಡ ಪ್ರೋತ್ಸಾಹ. ಯಾಕೆಂದರೆ ನಿಮ್ಮಲ್ಲಿರ್ತಕ್ಕಂಥದ್ದನ್ನು ಅವ್ರಿಗೆ ದಾರಿ ಅರಿತಿರಲ್ಲ. ಅದು ಒಂದು ರೀತಿ ಆ ಕಾಲಘಟ್ಟ ನಿಮಗೆ ಭಾಳಷ್ಟು ಖುಷಿ ಕೊಟ್ಟಿದೆ ಅಂದ್ಕೊಳ್ತೀನಿ. ಭಾಳ ಖುಷಿ ಕೊಟ್ಟಿದ್ದ ಘಟ್ಟದಲ್ಲಿ ಒಂದು ಸಮಸ್ಯೆನೂ ಶುರುವಾಯಿತು. ಯಾಕೆಂದರೆ ಕನ್ನಡ ಓದಿದ್ಮೇಲೆ ನಾವು ಮನೇಲೇ ಇದ್ದವರು, ಬೇರೆ ಕಡೆ ಸಂಪರ್ಕ ಇಲ್ಲ. ಇಂಗ್ಲೀಷ್ ಬೇಕಲ್ಲ ಮಕ್ಕಳಿಗೆ ಕಲಿಸ್ಲಿಕ್ಕೆ, ಸ್ವಲ್ಪ ಬರುತ್ತೆ ನಮ್ಮ ಮಕ್ಕಳಿಗೆ ಹೇಳ್ಕೊಳ್ತಾ. 1-2 ವರ್ಷ ಇಂಗ್ಲೀಷ್ ಕ್ಲಾಸ್ಗೂ ಹೋಗಿದ್ದಾಯ್ತು. ಮಾತಾಡೋಕೆ ರೆಸಿಪ್ರೊಕೇಶನ್ ಬೇಕಲ್ಲ ಮಕ್ಕಳಿಗೆ, ಸಮೂಹಕ್ಕೆ, ಅದು ಆಯಿತು. ಅಂದರೆ ಯಾವುದೇ ನಿಟ್ಟಿನಲ್ಲಿ ಯಾವುದೋ ಕಲಿಯೋಕ್ಕೆ ಬೇಜಾರಿರಲಿಲ್ಲ. ಸಂಸಾರದ ಜೊತೆ ಬೇಜಾರಿರಲಿಲ್ಲ, ಆಸಕ್ತಿ ಇತ್ತು. ಏನೇ ನೋಡಿದ್ರು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಅವತ್ತಿನಿಂದ ಇವತ್ತಿನವರೆಗೂ ಹಾಗೆ ಇದೆ. ಅದು ಮೊನ್ನೆ ಕಂಪ್ಯೂಟರ್ ಕಲ್ತ್ರಿ? ಹೌದು, 60ನೇ ವರ್ಷದಲ್ಲಿ ಕಂಪ್ಯೂಟರ್ ಕಲಿತೆ. ಅದಕ್ಕೊಂದು ಕಾರಣ ಇದೆ. ಅದು ಕಾರಣ ಅಂದರೆ ಈ ಭೂಮಿಕಾಗೆ ಇದಕ್ಕೆಲ್ಲ ನಾನು ಬರೀತಿದ್ದೆ ಲೇಖನಗಳು. ಯಾವುದು ಭೂಮಿಕಾ ಕೇಳೋರು, ಪ್ರತಿ ತಿಂಗಳು ಇಂಥದ್ದು ಬರೀರಿ ಅಂತ ಕೇಳೋರು. ಮತ್ತೆ ಇನ್ನೊಂದು ಪತ್ರಿಕೆ, ಕನ್ನಡದ ಪತ್ರಿಕೆ, ಅದರಲ್ಲೂ ಅಷ್ಟೇ ಪ್ರತಿ ತಿಂಗಳು ಏನಾದರೂ ಪ್ರತಿ ತಿಂಗಳು ಬರೆಯೋದು. ಅದೇನು ಭಾಳ ಉತ್ಸಾಹದಲ್ಲಿ ಬರೀತಿದ್ದೆ. ಇದ್ದಕ್ಕಿದ್ದಾಗೆ ಒಂದ್ಸಲಿ ನಮಗೆ ಒಂಥರ ನಿರುತ್ಸಾಹ ಆಯಿತು. ಯಾಕೆ, ಇನ್ನು ನಂತರ ಕಂಪ್ಯೂಟ್ರಲ್ಲೇ ಟೈಪ್ ಮಾಡಿ ಕಳಿಸಿ ಕನ್ನಡ, ಏನು ಮಾಡೋದು. ಆದರೂ ಧೃತಿಗೆಡಲಿಲ್ಲ. ಮಧ್ಯಾಹ್ನ ಒಬ್ಬ ಟೀಚರ್ನ ಹುಡುಕೊಂಡ್ವಿ, ನಾನು ನನ್ನ ಗೆಳತಿ ಹುಡುಕೊಂಡು. ಅವರು ಮಧ್ಯಾಹ್ನ 3 ಗಂಟೆಗೆ ಬನ್ನಿ, 5 ಗಂಟೆ ಒಳಗೆ ಹೊಟ್ಟೋಗ್ಬಿಡ್ಬೇಕು ಅಂದರು. ಆಯಿತು, ನಿಮ್ಮ ಲ್ಯಾಪ್ಟಾಪ್ ತೊಗೊಂಬನ್ನಿ. ಊಟ ಮಾಡಿದ್ದೆ, ನಮ್ಮ ಲ್ಯಾಪ್ಟಾಪ್ ತೊಗೊಂಡು 2 ರೋಡ್ ಆಚೆ ಇರೋ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಆ ಹುಡುಗಿ ಕಂಪ್ಯೂಟರ್ ಕಲಿಸಿದ್ರು. ಕಂಪ್ಯೂಟರ್ ಕಲ್ತಾದ್ಮೇಲೆ ಕನ್ನಡ
ಕನ್ನಡ ಏನು ಮಾಡಿದ್ವಿ, ನಾನು ನನ್ನ ಗೆಳತಿ ಫೋನ್ ಇಟ್ಕೊಂಡು ಹೀಗೆ ಆ ರಸ ಹೀಗೆ ಅಂದ್ಕೊಂಡು ಕನ್ನಡ ಕಲ್ತ್ವಿ, ಯಶಸ್ವಿ ಆದ್ವಿ. ಅದರಲ್ಲೇ ಇವತ್ತಿಗೂ ಕವನನೂ ಬರೆಯೋದು, ಕಥೆನೂ ಬರೆಯೋದು, ಎಲ್ರಿಗೂ ಲೆಟ್ರು ಬರೆಯೋದು, ಮೇಲ್ ಕಳಿಸೋದು. ಅದು 61ನೇ ವರ್ಷಕ್ಕೆ ಸಾರ್ಥಕ ಆಯಿತು. ನಿಜವಾಗ್ಲೂ ನಿಮ್ಮ ತಾಳ್ಮೆಗೆ, ನಿಮ್ಮ ಉತ್ಸಾಹಕ್ಕೆ ಹ್ಯಾಟ್ಸ್ ಆಫ್ ಹೇಳ್ತೀನಮ್ಮ. ಯಾಕೆಂದರೆ ನಾನು ಆಗಲೇ ಹೇಳಿದೆ, ಪೀಠಿಕೆನಲ್ಲಿ 40 ವಯಸ್ಸಾಯಿತು ಅಂದರೆ ನಮ್ಮ ಹೆಣ್ಮಕ್ಳಿಗೆ ಮುಗೀತು, ಇನ್ನೆಲ್ಲವೂ ಕೂಡ ಫುಲ್ ಸ್ಟಾಪೇ ಎನ್ನುವಂಥ ದಿನಗಳಲ್ಲಿ, ಅದರಲ್ಲೂ ನಗರ ಪ್ರದೇಶದ ಜೀವನ ಇನ್ನೂ ದೊಡ್ಡ ಜಂಜಾಟ ಅನ್ನುವಂಥ ಕಾಲದಲ್ಲಿ ಇವೆಲ್ಲ ಗೂಡ್ಸ್ಕೊಂಡಿರೋದೆ, ಮೈಗೂಡಿಸ್ಕೊಂಡಿರೋದೆ ನನಗೆ ದೊಡ್ಡ ಸೋಜಿಗದ ಸಂಗತಿ. ಇನ್ನೊಂದು ಹೇಳಬೇಕು ಅಂದರೆ, ಅದೇ 40 ವಯಸ್ಸಿಗೆ ಏನೋ 10 ತುಡಿತಗಳು ಏನು ಅಂತ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಆಚೆ ಬೀಳದೇ ಇರೋದು, ಕೆಲಸಕ್ಕೆ ಹೋಗದೆ ಇರೋದು ತುಡಿತ ಗೊತ್ತಿಲ್ಲ. ಸರಿ, ಇನ್ನೊಂದು ಮಹಿಳಾ ಸಮಾಜಗಳಿಗೆ ಸೇರಿದ್ರೆ ಇನ್ನು ಸ್ವಲ್ಪ ನಾವು ಏನಾದರೂ ಕಲಿಬೋದೋ, ಇಲ್ಲ ಏನೋ ಒಂದು ಎಂಟರ್ಟೈನ್ಮೆಂಟ್ ಸಿಗ್ಬೋದು ಮಹಿಳಾ ಸಮಾಜಕ್ಕೆ ಸೇರಿದಾಗ ಅಲ್ಲಿ ನಾಟಕಕ್ಕೆ ಒಳ್ಳೆ ಚಾಲನೆ ಸಿಕ್ತು. ಪ್ರತಿ ವರ್ಷ ವಾರ್ಷಿಕೋತ್ಸವದಲ್ಲಿ ನಾಟಕ ಆಡೋದ್ರಲ್ಲಿ ನಾವೇ ಮುಂದೆ, ಯಾವುದಾದ್ರೂ ಪಾತ್ರ ಕೊಡಿ. ಇವತ್ತಿಗೂ ಮಹಿಳಾ ಅವತ್ತು ಯುವತಿ ಮಂಡಳಿ ಇತ್ತು, ಇವತ್ತು ಧಾರಿಣಿ ಮಹಿಳಾ ಸಮಾಜ ಇದೆ. ಯಾವುದರಲ್ಲೇ ಆಗಲಿ ಮುಂಚೆ ಯವನಿಕಾದಲ್ಲಿ, ಯಲಹಂಕದಲ್ಲಿ ಎಲ್ಲ ಮಾಡ್ತಾ ಇದ್ವಿ. ಮಾಸ್ಟರ್ ಹಿರಣ್ಯ ಬರೋರು. ಅವಾಗ ಎಷ್ಟು ಉತ್ಸಾಹ ಅಂದರೆ ನಿಜವಾಗ್ಲೂ ಹೇಳೋಕ್ಕಾಗದೇ ಇರೋಷ್ಟು ಡ್ರಾಮೋತ್ಸಾಹ. ಅದ್ರ ಜೊತೆಗೆ ಇದು ಸಮಾಜಗಳಲ್ಲಿ ಏನೇ ಕೊಡಲಿ ಇಂಥದ್ದು ಮಾಡಿ ಪ್ರೈಸ್ಗೆ, ಯಾವುದಕ್ಕೆ ಅಂದರೂ ರಂಗೋಲಿ ಆಗಲಿ, ಒಂದು ಅಲಂಕಾರ ಆಗಲಿ, ಒಂದು ಲಕ್ಷ್ಮಿ ಅಲಂಕಾರ ಆಗಲಿ, ಒಂದು ದೀಪಾವಳಿ ಅಲಂಕಾರ, ಎಲ್ಲದಕ್ಕೂ ಸೈ. ಅದು ಯಾಕೆ ಆ ಥರ ಎಂಥೂಸಿಯಾಸಮ್ ಬರುತ್ತೋ ಗೊತ್ತಿಲ್ಲ, ಬರೋದ್ರಿಂದ ಒಳ್ಳೆಯದೇ, ನಾವು ಆರೋಗ್ಯವಾಗಿದ್ದೀವಿ ಅಂತ ಹೇಳಿ. ಎಸ್ ಅಮ್ಮ, ಇನ್ನು ಸಾಹಿತ್ಯದ ಕಡೆ ಒಂದು ಹೊರಳನ್ನು ಹಾಕೋದಕ್ಕೆ ಮೊದಲು ನಿಮ್ಮ ಒಂದು ಕವನದ ಸಾಲುಗಳನ್ನು ಕೇಳಬೇಕು ಅಂತ ಆಸೆ. ಖಂಡಿತ ಸರ್. ಯಾಕೆಂದರೆ ಯಾವಾಗಲೂ ಕವಿಗಳಿಗೆ ಅದೊಂದು ವಾಚನ ಮಾಡಿದ್ರೆ ಸಿಗುವಷ್ಟು ಆನಂದ ಬೇರೆದ್ರಲ್ಲಿ ಸಿಗೋದಿಲ್ಲ. ಸಾಗುತ್ತ ದೂರ ದೂರ ಅಂತ ಜಗದ ಜಂಜಡವೆಲ್ಲ ಹೊತ್ತು ಜಗವ ನಾಳುವ ಪರಶಿವನುಲು ಜತನದಲ್ಲಿ ಕುಳಿತಿಹಳು ಪಾರ್ವತಿ. ರತ್ನನ್ ಪದಗೋಳ್ ಮಾತ್ನಂಗೆ ಹಾಸ್ಕೊಳ್ಳಾಕೊಂಚಾಪೆ ಕೂಳ್ಬೇಸಾಕೊಬ್ಳು ಪುಟ್ನಂಜಿ ಪ್ರಪಂಚದಾಗ ನಿಂಗೇನು ಕಮ್ಮಿ. ಬಾಳರಥದ ಚುಕ್ಕಾಣಿಗೆ ಬಾಳಿನ ಗೆಳತಿ ಪಕ್ಕಾಗಿ ಹಳು. ಬದುಕಿನ ಗಾಲುಗಳು ಉರುಳಿರಲು ಬಂದೆರಗಲು ಆಪತ್ತಿನ ವಿಪತ್ತು. ಸರಿಯಾಗಿ ಬ್ರೇಕ್ ಒತ್ತಿ ಸಂಸಾರ ರಥ ನಡೆಸಿದರೆ ಆ ಸುಂದರ ಜಗದಲ್ಲಿ ನೀನೇ ಸರದಾರ. ಸಂಯಮದಿ ಹ್ಯಾಂಡಲ್ ಹಿಡಿ, ಬದುಕಿನಲ್ಲಿ ಲೆಕ್ಕವಿಡಿ, ಗತಿ ಗಮನವಿರಲಿ ರಸ್ತೆಯಡೆ, ನಿಶೆಯಲ್ಲಿ ಓಲಾಡದಿರು. ಸಂಸಾರವಲ್ಲ ಸಸಾರ, ಸರಾಗದಿ ಚಲಿಸಿದರೆ ಸ್ವರ್ಗ ಧರೆಗಿಳಿದು ಸರಿಗಮ ಪದನಿಸಿ ನುಡಿಸಿ ಹಾಡುತ್ತಲಿರುವೆ. ಈಗ ಈ ಕವನ ಬರೆಯೋದು, ಕವಿತೆಗಳನ್ನು ಬರೆಯೋದ್ರ ಜೊತೆಗೆ ಹನಿ ಗಮನಗಳನ್ನು ಕೂಡ ಬರೆಯೋದು ರೂಢಿ ಆಗ್ಬಿಟ್ಟಿದೆ ಈಗ. ಖಂಡಿತ ಸರ್, ಸ್ಫೂರ್ತಿ ಅದು. ಅದು ಯಾಕೆ ಶುರುವಾಯಿತು ಅಂದರೆ ಹೇಳ್ತೀನಿ. ನಮ್ಮ ಸ್ತ್ರೀ ಸಮೂಹದಲ್ಲಿ ಒಬ್ಬರು ಭಾಗ್ಯಲಕ್ಷ್ಮಿ ಮಗ್ಗೆ ಅನ್ನೋರು ಒಂದು ಪತ್ರಿಕೆ ನಡೆಸ್ತಾರೆ. ಸರಿ, ಅದಕ್ಕೆ ಒಂದ್ಸಲಿ ಅಕ್ಷರಹಿಸಿರಿ ಪದ್ಮಾವತಿ ಚಂದ್ರು ಅನ್ನೋರು ಚುಟುಕುಗಳು ಬರೆಯಿರಿ, ಈ ಸತಿ ವರ್ಷಕ್ಕೊಂದ್ಸತಿ ಟಾಸ್ಕ್ ಕೊಡ್ತಾರೆ. ನಿಮ್ಗೆ ಅದ್ರ ಬಗ್ಗೆ ಹೇಳಬೇಕು. ಯಾವುದನ್ನ ಟಾಸ್ಕ್ ಕೊಟ್ಟಾಗ ಅದ್ರ ಸುತ್ತೂನೇ ನಮ್ಮ ಮನಸ್ಸು ಗಿರಿಕಿ ಹೊಡಿತಿರುತ್ತೆ. ಯಾಕೆ ಬರಿಬಾರ್ದು, ಇಷ್ಟುದ್ದಕ್ಕೂ ಸ್ವಲ್ಪ ಅವ್ರದ್ದು ಕೇಳಿರ್ತೀನಲ್ಲ ನಾನು ಚುಟುಕ ಕವನ, ಅದೆಲ್ಲ ಬರಿಬೇಕು ಅಂತಂದಾಗ ಅದ್ರಲ್ಲಿ ಭಾಗವಹಿಸಿದಾಗ ನನಗೆ 2ನೇ ಪ್ರೈಸ್ ಕೊಟ್ಟರು. ಪದ್ಮಾವತಿ ಒಂದೇ 2ನೇ ಪ್ರೈಸ್. ಹಾಗೇನೆ 3 ಬಾರಿ ಅವರ ಅಕ್ಷರ ಐಸಿರಿನಲ್ಲಿ ಕತೆಗೆ ಹಾಸ್ಯಕ್ಕೆ 3 ಬಾರಿನೂ ಸತತವಾಗಿ ಪ್ರೈಸ್ ತಗೊಂಡಿದ್ದೀನಿ. ಹೊಟ್ಟೆ ಉರಿಸಿದ್ರೆ ಬೇರೆಯವ್ರಿಗೆ, ನನ್ನ ಜೊತೆ ನನ್ನ ಗೆಳೆಯರು ಇದ್ರು. ಓಕೆ, ಅಂದರೆ ನಿಮಗೆ ಈ ಥರದ ವೇದಿಕೆಗಳು ನಿಮ್ಮ ಬರವಣಿಗೆಯ ಅಂತಃಶಕ್ತಿಯನ್ನು ಕಾಪಾಡ್ಕೊಂಡು ಬಂದಿದ್ದಾವೆ. ಬೇರೆ ಬೇರೆ ಸಾಹಿತ್ಯ ಸಂಸ್ಥೆಗಳು, ಸಾಂಸ್ಕೃತಿಕ ಸಂಸ್ಥೆಗಳು ಸ್ಪರ್ಧೆಗಳನ್ನು ಏರ್ಪಡಿಸುವಂಥದ್ದು ಅಥವಾ ಸಾಹಿತ್ಯ ಸಮ್ಮೇಳನಗಳಲ್ಲಿ, ಗೋಷ್ಠಿಗಳಲ್ಲಿ ಭಾಗವಹಿಸೋದ್ರ ಮೂಲಕ ಇದೊಂದು ರೀತಿ ಇನ್ನಷ್ಟು ಶಾರ್ಪನ್ ಆಗಿದೆ ಅಂತ ನಾನು ಬಯಸ್ತೀನಿ. ಖಂಡಿತ ಸರ್. ಆ ನಿಟ್ಟಿನಲ್ಲಿ ವೇದಿಕೆ ಇಲ್ಲದೆ ಇದ್ರೆ ಮನುಷ್ಯನ ಒಳಗಿರೋ ಅಂತರ್ಗತವಾಗಿರೋ ಇದು ಪುಸ್ತಕದಲ್ಲೇ ಇದ್ದೋಗುತ್ತೆ, ಈಚೆಗೆ ಬರೋದಿಲ್ಲ ಅದು. ಮತ್ತೆ ಒಂದು ನಿಂತ್ಕೊಂಡು ಒಂದು ಇದರಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಬೇಕು ಅಂದಾಗ ವೇದಿಕೆಗಳು ಬೇಕಾಗುತ್ತೆ. ವೇದಿಕೆ ಇಲ್ಲದೆ ಇಲ್ಲ, ವೇದಿಕೆ ಇದ್ರೆ ನಾವು ಇನ್ನಷ್ಟು ಬೆಳವಣಿಗೆ ಸಾಧ್ಯ ಅಂತ. ಅದರ ನಿಟ್ಟಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ನನಗೆ ಬಹಳ ಉತ್ತೇಜನ ಕೊಟ್ಟಿದೆ. ಕವನ ಓದಲಿಕ್ಕೆ, ಕವಿಗೋಷ್ಠಿಗೆ ಎಲ್ಲರೂ ಕರಿತಾ ಇರ್ತಾರೆ. ಅದರಲ್ಲಿ ನಮ್ಮ ಪದ್ಮಾವತಿ ಚಂದ್ರು ಅವರು ಬಹಳ ಆಸಕ್ತಿ ತೋರಿಸಿ ಫಸ್ಟು ನಮ್ಮ ಮನೆಗೆ ಬಂದಾಗ ಅವರು, ಮೇಡಮ್ ಏನು ಬರ್ದಿದ್ದೀರಾ ನೀವು ಅಂದರು.
ಒಂದಷ್ಟು ಕತೆ ಬರೆದಿದ್ದೀನಿ, ಅಡುಗೆ ಬರ್ತೀನಿ. ಏನು ಮಾಡಿದ್ರಿ ಅದೆಲ್ಲ ಅಂತ ನೋಡಿ, ಕತೆ ಎಲ್ಲ ಹೀಗಿಟ್ಟಿದ್ದೀನಿ. ಅಡುಗೆದೆಲ್ಲ ಎಲ್ಲ ಸುಧಾ ತರಂಗದು ಎಲ್ಲ ಅಂಟಿಸಿ ಇಟ್ಬಿಟ್ಟಿದೆ. ಸುಮಾರು 150 ಎಪಿಸೋಡ್ ಆಗಿತ್ತು. ಇದೆಲ್ಲ ಮಾಡಿ ಏನು ಮಾಡ್ತೀರ ಗೊತ್ತಿಲ್ಲ ಮೇಡಮ್, ಬನ್ನಿ ಪುಸ್ತಕ ಮಾಡೋಣ ಅಂದರು. ಅವರು ಇದರಲ್ಲಿ ನಂದು ಹೊಂಗೆಯ ನೆರಳು ಅಂತ 20 ಕತೆಗಳ ಸಂಗ್ರಹವಾದ ಕಥಾ ಸಂಕಲನ ಶುರು ಮಾಡಿತು. ಅದರಲ್ಲಿ ಒಂದು ಬಹಳ ಇಷ್ಟವಾಗಿದ್ದು ಮೊದಲನೇ ಕತೆಗೆ ಅನುಪಮ ನಿರಂಜನರು ದತ್ತಿನಿಧಿ ಪ್ರಶಸ್ತಿ ಬಂದಿತ್ತು. ಅಲ್ಲೇ ಪದ್ಮಾವತಿಯವ್ರನ್ನ ಫಸ್ಟ್ ಟೈಮ್ ನಾನು ನೋಡಿದ್ದು, ಮೊದಲನೇ ಸತಿ ಗುರುತು ಮಾಡ್ಕೊಂಡಿದ್ದವರು. ಹೀಗೆ ಕತೆ ಬರೆಯೋಕ್ಕೆ ಉತ್ತೇಜನ, ಪುಸ್ತಕ ಮಾಡೋಕ್ಕೆ ಉತ್ತೇಜನ, ಎಲ್ಲನೂ ಕನ್ನಡ ಓದೋದ್ರಿಂದನೇ ಬೆಳವಣಿಗೆಯಿಂದನೇ ಸಾಧ್ಯ ಅಂತ ನನ್ನ ಅನಿಸಿಕೆ. ದೊಡ್ಡವಾದಕ್ಕಿರ್ಬೇಕದು ನಿಜವಾಗ್ಲೂ. ಕನ್ನಡ ಬಳಸೋದ್ರಿಂದನೇ ಅದು ಬರವಣಿಗೆ ರೂಪದಲ್ಲಾಗಲಿ, ಭಾಷೆಯ ರೂಪದಲ್ಲಾಗಲಿ, ಮಾತಿನ ರೂಪದಲ್ಲಿ ಬಳಸಿದ್ರೆ ಮಾತ್ರ ಬೆಳೆಯುತ್ತಲ್ವೇ. ಎಸ್, ನನಗೆ ಈ ಕಾವ್ಯ ಕನ್ನಿಕೆ ಕೈ ಹಿಡಿದಿದ್ದು ಯಾವಾಗ ಮೇಡಮ್? ಯಾಕೆ? ಅದಕ್ಕೇನಾದ್ರು ಕಾರಣ? ತುಂಬ ಒಳ್ಳೆ ಕಾರಣ ಇದೆ. ಒಳ್ಳೆ ಇದು ಕೇಳಿದ್ರೆ ನೀವು, ಗಾಂಧಿ ಸಾಹಿತ್ಯ ಸಂಘ ಇದೆಯಲ್ಲ ಇದರಲ್ಲಿ ಶೇಷಾದ್ರಿಪುರದಲ್ಲಿ, ಒಟ್ಟಲ್ಲಿ ಅಲ್ಲಿ ಅಂತ ಗೊತ್ತಿಲ್ಲ, ಒಂದು ಪ್ರಜಾವಾಣಿಯಲ್ಲಿ ಒಂದು ಸಣ್ಣ ಇದು ಬಂತು, ನೀವು ಕವನ ಬರೆಯಿರಿ ರಾಜ್ಯ ಮಟ್ಟದ ಅಂತ. ಒಂದು ಕವನ ಬರೆದು ಗೊತ್ತಿಲ್ಲ ಅದುವರೆಗೆ. ನಾನು ಯಾಕೆ ಕವನ ಬರಿಬಾರ್ದು ಅಂದ್ಬಿಟ್ಟು ಆ ಕಡೆ ಈ ಕಡೆ ನೋಡಿದೆ. ಹೊರಗಡೆ ಎಲ್ಲ ಓಟಿನ ಕಾಲ, ಓಟನ್ನೇ ನನ್ನ ಶೀರ್ಷಿಕೆಯಾಗಿ ಇಟ್ಕೊಂಡೆ. ಓಟಿನ ಬಗ್ಗೆ ದೊಡ್ಡ ಪೇಜೇ ಬರೆದ್ಬಿಟ್ಟೆ. ಬರೆದು ಪೋಸ್ಟ್, ಅವಾಗೆಲ್ಲ ಬರ್ತಿರ್ಲಿಲ್ಲ. ಸರಿ, ಪೋಸ್ಟ್ ಮಾಡಿದ್ದಾಯ್ತು. ಪೋಸ್ಟ್ ಮಾಡಾದ್ಮೇಲೆ ಒಂದು ದಿವಸ ಇದಕ್ಕಿದ್ದಾಗೆ ಫೋನ್ ಬಂತು, ನಿಮಗೆ ಬಹುಮಾನ ಬಂದಿದೆ, ಬರುವುದು. ಯಾವ ಬಹುಮಾನ ಅಂತ ಕೇಳೋಕ್ಕಾಗಲ್ಲ. ಹೋದ್ ಸರಿ, ಮೊದಲನೇದು ಎರಡನೇದು ಒಟ್ಟಲ್ಲಿ ಬಂದಿದೆ. ಸರಿ, ನನ್ನ ಮಗನೊಡನೆ ಹೋದೆ. ಅವರು ಒಳ್ಳೆಯ ಸ್ವಾಗತ ಕೋರಿ ನನಗೆ ಶೀಲ್ಡನ್ನ ಬಹುಮಾನ ಕೊಟ್ಟು, ಅದು ಅಲ್ಲದೆ ಕವನ ಬರೆಯೋಕ್ಕೆ ನನಗೆ ಉತ್ತೇಜನ ಮಾಡಿದ್ರು. ಯಾವುದೇ ವ್ಯಕ್ತಿಗೆ ಒಂದು ನೀವು ಚೆನ್ನಾಗಿ ಬರೆದಿದ್ದೀರಾ ಇಂಥದ್ದು ನಿಮಗೆ ಅಂದಾಗ, ನಮಗೆ ಅವತ್ತುವರೆಗೂ ಸುಮಾರು ಕವನ ಅಂದರೆ ಒಂದು 100, ಒಂದು ಬುಕ್ಕಲ್ಲಿ ಒಂದು ಕವನ ಆಯಿತು. ಈಗ ಇನ್ನೊಂದು ಶುರುವಾಗಿದೆ. ಈಗೀಗ ಹೇಗಾಗಿದೆ ಅಂದರೆ, ಈಗ ತಾಜ್ ಮಹಲ್ ನೋಡ್ಕೊಂಬಂದೆ ಮೊನ್ನೆ, ಆಗ್ರಾಗೆ ಹೋಗಿದ್ದೆ. ಮನೆಗೆ ಬಂದ ಕೂಡಲೇ ತಾಜ್ ಮಹಲ್ಗೊಂದು ಕವನ, ಆ ಕೆಂಪು ಗುಲಾಬಿಗೊಂದು ಕವನ. ಈಗ ಚಿತ್ರ ನೋಡಿ ಕವನ ಬರೆಯೋದು ಅಭ್ಯಾಸ ಆಗೋಗಿದೆ. ಈಗ ಅದು ಇನ್ನೊಂದು ಪುಸ್ತಕನ ಶುರುವಾಗ್ತಾ ಇದೆ, ಪ್ರಕಟ ಮಾಡಬೇಕು ಹಾಗಾಗಿದೆ. ನೋಡಿ, ಓದುಗರ ಮೆಚ್ಚುಗೆ ಒಂದು ಕಡೆ ಆದರೆ ವೇದಿಕೆಗಳ ಮೂಲಕ ಅದಕ್ಕೆ ಬಹುಮಾನ ಸಿಕ್ಬಿಟ್ರೆ ಇನ್ನಷ್ಟು ಸಂತೋಷ. ಈ ಬಹುಮಾನ ಸ್ವೀಕರಿಸಿದಂತೆ ಹೆಚ್ಚು ನರಸಿಂಹಯ್ಯನವರ ಆಶೀರ್ವಾದ ಕೂಡ ನಿಮಗೆ ಈ ಸಾಹಿತ್ಯ ಯಾನಕ್ಕೆ ಬಹಳ ದೊಡ್ಡ ಶಕ್ತಿಯಾಗಿದೆ ಅನ್ಕೊಳ್ತೀನಿ. ಹೌದು ಸರ್, ಅದು 25 ವರ್ಷಗಳಿಂದ ಹೇಳ್ಬೋದು. ಸಾಮಾನ್ಯ ನಾನು ಬರೀದೇ ಇರೋ ಕಾಲ, ಅವಾಗ ಗಾಂಧಿ ಸಾಹಿತ್ಯ ಇದರಿಂದನೇ ಇರಬೇಕು. ಸರಿ, ಒಂದು ಗಾಂಧಿಯ ಬಗ್ಗೆ ರಾಜಕೀಯ ಮತ್ತು ಗಾಂಧಿ ಮತ್ತು ಇನ್ನು ಚಲನೆ ಏನೋ ಒಂದೊಂದು ಕೊಟ್ಬಿಟ್ಟು ಶೀರ್ಷಿಕೆ 3ರಲ್ಲಿ ಒಂದು ಬರೀರಿ ಅಂತ ಹೇಳಿ. ಸರಿ ಅಂದ್ಬಿಟ್ಟು ಮನೆಗೆ ಬಂದೆ. ಗಾಂಧಿ ಬಗ್ಗೆ ಸ್ವಲ್ಪ ಗೊತ್ತು, ಸತ್ಯವನ್ನೇ ನುಡಿಯಬೇಕು, ಏನು ಮಾಡೋದು ಅಂದ್ಬಿಟ್ಟು ಲೈಬ್ರರಿಗೆ ಹೋದೆ. ಮಲ್ಲೇಶ್ವರದ ಲೈಬ್ರರಿಗೆ ಹೋಗಿ ಒಂದು ಬಟ್ಟೆ ತೊಗೊಂಡು ಒಂದೊಂದು ಬುಕ್ಕು ತೆಗೆಯೋದು, ಗಾಂಧೀಜಿಯವ್ರದ್ದು, ಧೂಳೆಲ್ಲ ಒರೆಸ್ಕೊಳ್ಳೋದು, ನನ್ನ ಮಗನಿಗೆ ಕಥಾ ಪುಸ್ತಕಗಳನ್ನ ಸಣ್ಣ ಮಕ್ಕಳು ಕೊಟ್ಬಿಟ್ಟು ಕೂಡಿಸ್ಬಿಟ್ಟು ನಾನು ಓದ್ಕೊಂಡು ಅವ್ರದ್ದೇನೇ ಇದ್ದಿತ್ತು ಅಂದರೆ 20 ಪೇಜ್ಗಳಾದರೂ ಬರೀಬೇಕು. ಅಲ್ಲೇ ಬಂದು ಎಕ್ಸಾಮ್ ಥರ ಬರೀಬೇಕು. ಎಷ್ಟು ಚೆನ್ನಾಗಿ ಟಿಪ್ಪಣಿ ಮಾಡ್ಕೊಂಡಿದ್ದೆ ಅಂದರೆ, ಆ ಟಿಪ್ಪಣಿ ಪುಸ್ತಕ ಎಲ್ಲ ಇಲ್ಲೇ ಇತ್ತು. ಎಕ್ಸಾಮ್ ಥರನೇ ನಮ್ಗೆ SSLC ಎಕ್ಸಾಮ್ ಥರ ಕೂಡಿಸಿದ್ರು. ಹೋಯ್ತು 2 ಗಂಟೆಗೆ ಶುರುವಾಯಿತು. ಕರೆಕ್ಟಾಗಿ 3:30, 1.5 ಅವರ್ಗೆ 20 ಪೇಜ್ ಆಗೋಯ್ತು. ನನಗೆ ಖುಷಿ ಆಗೋಯ್ತು. ನನಗೆ ಈಗ ಆ ಖುಷಿಯಲ್ಲಿ ನನಗೆ ಆ ಪ್ರತಿ ಇಸ್ಕೋಬೇಕು ಅಂತ ಕೂಡ ಗೊತ್ತಾಗಲಿಲ್ಲ. ಬಂದ್ಬಿಟ್ಟೆ ಮನೆಗೆ. ಆಮೇಲೆ ಇದೇ ಥರನೇ ನಿಮಗೆ 2ನೇ ಬಹುಮಾನ, ನಾನು ಎರಡನೇ ಹೋದರೆ H. ನರಸಿಂಹಯ್ಯವರು, ಜುಮ್ಮನ್ಸುತ್ತೆ ಸರ್, ನಮಸ್ಕಾರ. ಅವರು ಪುಸ್ತಕ ಬಹುಮಾನ, ಎಷ್ಟೊಂದು ಜನ, ಎಷ್ಟೊಂದು ಒಳ್ಳೆ ವೇದಿಕೆ ಕೊಟ್ಟಾಗ ಮೊದಲನೇ ಲೇಖನಕ್ಕೆ ದಾರಿ ಆಯಿತು. ನಾಡಿನ ವೈಜ್ಞಾನಿಕ ಮನಸ್ಥಿತಿಗಳಿಗೆ ಒಂದು ದೊಡ್ಡ ಆದರ್ಶ ವ್ಯಕ್ತಿತ್ವ H. ನರಸಿಂಹಯ್ಯನವರು, ಶಿಕ್ಷಣ ತಜ್ಞರು. ಆಮೇಲೆ ನನಗೆ ಖುಷಿ ಆಗುವಂಥದ್ದು ಮತ್ತು ಕುತೂಹಲ ಎರಡೂ ಬರುವಂಥದ್ದು, ಇತ್ತೀಚೆಗೆ ನಾವು ನೋಡ್ತೀವಿ, ಪುಸ್ತಕ ನೋಡ್ಕೊಂಡು ಅಡುಗೆ ಮಾಡೋ ಅಂಥ ಒಂದು ಪ್ರಕ್ರಿಯೆ ಅಥವಾ ಒಂದು ರೂಢಿ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಆಹಾರದ ರೀತಿಯಲ್ಲಿ ನಿಮ್ಮ ಪ್ರಕಟಣೆಗಳಲ್ಲಿ ಹೆಚ್ಚು ಬಂದಿರುವಂಥವೇ ಅಡುಗೆಗೆ ಸಂಬಂಧಪಟ್ಟಂತೆ. ಏನಿದ್ರ ಗುಟ್ಟು? ಅದ್ರ ಗುಟ್ಟೇನೆಂದರೆ, ಎಲ್ಲ ಟಾಸ್ಕ್ಗಳು ಕೊಡೋದು. ಈಗ ನನ್ನ ಸುಮಾರು ನನಗೆ ಒಂದು 30 ವರ್ಷ ಇರ್ಬೋದು. ನಮ್ಮ ಸೋದರ ಮಾವ ಅವರು ಪುಸ್ತಕ ಬರೆಯೋರೆ, ಬೈ ಭೂಪತಿ ಅಂತ ಮ್ಯಾಥಮೆಟಿಕ್ಸ್ ಬುಕ್ ಬರೆಯೋರು. ಅವ್ರು ಬಂದು ನಾವೆಲ್ಲ ಬುಕ್ ಮಾಡೋಣ ಅಂತಿದ್ದೀವಿ, ನೀನೇನು ಬರ್ಕೊಡ್ತೀಯ? ನನಗೇನು ಬರುತ್ತೆ? ಅಡುಗೆ ಬರುತ್ತೆ. ಸರಿ, 50 ಬಗೆ ಚಿತ್ರಾನ್ನ ಬರೀ, 50 ಬಗೆ ಪಾಯಸ ಬರೀ. ಟಾಸ್ಕ್. ಪ್ರತಿ ಶನಿವಾರ ಕೂತ್ಕೋತಿದ್ದೆ, ಒಂದು ಚಿತ್ರಾನ್ನ ಒಂದು ಪಾಯಸ ಮಾಡ್ತಿದ್ದೆ.
ಅದನ್ನು ಬರೆಯೋದು. ಎರಡು ಬೇರೆ ಬೇರೆಯಾಗಿ ಅವ್ರಿಗೆ 50 ಬರೆದು ಕೊಟ್ಬಿಟ್ಟು, ಹಿಂದೆನೇ ಪುಸ್ತಕ ಮಾಡಿದ್ರು, ನನಗೊಂದು 50 ಪುಸ್ತಕ ತಂದು ಕೊಟ್ಟರು. ಆದರೂ ನಾನು ಏನು ಬರೆದಿದ್ದೀನಿ ಅನ್ನಿಸ್ಲಿಲ್ಲ ನನಗೆ, ಯಾಕಂದ್ರೆ ಮಾಡೋ ಕಾಯಕನೇ ಅದು. ಅದರಿಂದನೂ ಸ್ಫೂರ್ತಿನೋ ಏನೋ ನಂತರದ ದಿನಗಳಲ್ಲಿ ಸುಧಾ, ತರಂಗ, ಪ್ರಜಾವಾಣಿಗೆ ನಿರಂತರವಾಗಿ 40 ವರ್ಷ ಆದಮೇಲೆ ನಿರಂತರವಾಗಿ ಬರಿತಾ ಹೋದೆ. ಇವತ್ತು ಅಡುಗೆಗಳು ಬರೀ ಫೋಟೋ ತೆಗಿಯೋದು, ಆವಾಗ ಮೊಬೈಲು ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ. 2 ಗನ್ನಿ ಬ್ಯಾಗ್ ತೊಗೊಂಡೋಗಿ ಸ್ಟುಡಿಯೋಗೆ ಹೋಗಿ ಅವ್ರಿಗೆಲ್ಲ ತಿಂಡಿ ಹಂಚಿ ಅದು ಫೋಟೋ ತೆಗೆಸ್ಕೊಂಡು ಬಂದು ಆ ಕವರ್ನಲ್ಲಿ ಇಟ್ಟು ಎಲ್ಲ ಬರೆಯೋದು. ಇದೇ ರೀತಿ ಮತ್ತು ಇನ್ನೊಂದೇನೆಂದರೆ, ಕಳಿಸಿರೋದಕ್ಕೆ ತಕ್ಕ ಪ್ರಕಟಣೆ ಆಗೋದು, ಖುಷಿ ಆಗೋದು, ದುಡ್ಡು ಬರೋದು ಸರ್, ಕೈ ತುಂಬ ದುಡ್ಡು ಬರೋದು. ಅದು ಚೆಕ್ ಬಂದಾಗ ಭಾಳ ಖುಷಿ ಆಗೋದು. ಅದು ಒಂದು ಸ್ಫೂರ್ತಿ, ಬರವಣಿಗೆನೂ ಸ್ಫೂರ್ತಿಯಾಗಿ ಅವ್ಯಾಹಿತವಾಗಿ ಹೋಯ್ತು. ಅದನ್ನು ಪದ್ಮಾವತಿಯವರು ಪುಸ್ತಕ ಮಾಡೋಣ ಅಂದರು. ಹೀಗೆ ಬೇರೆಯವರು ಕೈ ಕೊಟ್ಟು ಒಂದು ಅನ್ನಪೂರ್ಣ ಪ್ರಕಾಶನ, ಇದರಲ್ಲಿ ಒಂದು ಹಾಸ್ಯದ್ದು, ಒಂದು ಅಡುಗೆದು ಮಾಡಿದೆ. ಆ ನಂತರದಲ್ಲಿ ಇದು ಹಾಸ್ಯದ್ದು ಇದು ಅಡುಗೆದು ಇನ್ನೊಂದು 2 ಪುಸ್ತಕ ಮಾಡಿದೆ. ಆಮೇಲೆ ನಂದೇ ಗುರುರಾಜ ಪ್ರಕಾಶನ ಅಂತ ಮಾಡ್ಕೊಂಡು, ವಿಜಯ ಗುರುರಾಜ ಪ್ರಕಾಶನ ಮಾಡಿಕೊಂಡು ಈಗ ಪ್ರಕಾಶಿಕ್ ಹೌದು. ಹೊಂಗೆ ಏನೆರಳು, ನನಗೆ ಹೊಂಗೆ ಮರ ಅಂದರೆ ಪ್ರೀತಿ, ಹಳ್ಳಿಯವ್ರು ನಾವು. ಹೊಂಗೆ ಏನೆರಳು ಅಂತ ಇಟ್ಕೊಂಡು ಕತೆ ಮಾಡಿದ್ನಲ್ಲ, ಅದನ್ನ ಶ್ರೀಮಾನ್ ರಾಮ್ ಕೆ ಹನುಮಂತಯ್ಯ ಅವರ ಕನ್ನಡಿಗರ ಸ್ನೇಹಕೂಟದಲ್ಲಿ ಬಿಡುಗಡೆ ಆಯಿತು. ಒಳ್ಳೆ ಎಂಟ್ರಿ, ನಾನು ಎಂಟ್ರಿ ಕೊಟ್ಟೆ ಅವಾಗ. ಸಾಹಿತ್ಯ ಪರಿಷತ್ಗಾಗಲಿ ಬೇರೆಯವ್ರಿಗಾಗಲಿ ಕಾಣಿಸ್ಕೊಳ್ಳೋಕ್ಕೆ ಒಂದು ದಾರಿ ಆಯಿತು. ದಂಡು ಪ್ರದೇಶದಲ್ಲಿ ಕನ್ನಡದ ಕಟ್ಟುವ ಕೆಲಸ, ಕನ್ನಡ ಕಹಳೆಯನ್ನೇ ಓದ್ತಾ ಇದ್ದಾರೆ. ಬಹಳ ದೊಡ್ಡ, ಅದು ಪೊಲೀಸ್ ಅಧಿಕಾರಿಯಾಗಿ ಬಿಡುವಿಲ್ಲದ ಕೆಲಸಗಳ ಮಧ್ಯೆ ಕೂಡ ಅದೊಂದು ಕಾಯಕದ ರೂಪದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬಹಳ ಹೆಗ್ಗಳಿಕೆ ವಿಚಾರ. ಹಾಸ್ಯ ಲೇಖನಗಳು ಹೇಗೆ ಕೈ ಹಿಡಿದವು? ಬದುಕಿನಲ್ಲಿ ಕಂಡಿರೋದನ್ನೇ ಹಾಸ್ಯಕ್ಕೆ ಬಣ್ಣ ಹಚ್ಚೋದು. ಕಂಡುಂಡ ಸಾಹಿತ್ಯ ಏನೋ ಒಂದು ಹಾಸ್ಯ ನೋಡಿರ್ತೀವಿ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ರೆಕ್ಕೆ ಪುಕ್ಕ ಹಚ್ಚೋದು. ಮತ್ತು ಬೇರೆ ಭಾವನೆಗಳಲ್ಲೂ ಬರೋದು. ಒಂದು ಭಾವನೆಗಳಲ್ಲಿ ಬಂದಿದ್ರನ್ನ ಕಾಕಾಯಣ ಅಂತ, ಕಾಗೆಗಳ ಮೇಲೆ ಎಲ್ಲಿ ನಡೆದಿರುತ್ತೆ ಹೇಳಿ. ಕಾಕಾಯಣ ಅಂದರೆ ಕಾಗೆಗಳ ಸಮೂಹ ನೋಡಿರ್ತೀವಿ, ಅದು ಹಿಂಗೆ ಮಾತಾಡ್ಬೋದು, ಅದು ಹಿಂಗೆ ಮಾತಾಡ್ಬೋದು. ಹಾಗೆ ಒಂದು ಬರೆದು ನಮ್ಮ ಅಪರಂಜಿ ಅದಕ್ಕೆ ಕಳಿಸಿದೆ. ಅವರು ಒಳ್ಳೆ 500 ರೂಪಾಯಿ ಮೊತ್ತ ಬಹುಮಾನ ಕಳಿಸಿ. ಅದೆಲ್ಲ ನಿಜವಾಗ್ಲೂ ಹಾಸ್ಯಕ್ಕೂ ಒಂದು ಸ್ಫೂರ್ತಿ. ಇವತ್ತಿಗೂ ಅಷ್ಟೇ ಹಾಸ್ಯ ಕವನ ಬರೆಯೋಕ್ಕೂ ಇಷ್ಟ. ಮನೆ ಕೂತ್ಕೊಂಡು ಒಂದು ನಾರದ್ರ ಮೇಲೆ ಹಾಸ್ಯ ಕವನ ಬರೆದೆ, ಬರೆಯೋಣ ತಾಳು ಅಂತಂದ್ಬಿಟ್ಟು. ಹಾಗೆ ಹಾಸ್ಯದನ್ನು ನನಗೆ ಬಹಳ ಇಷ್ಟ, ಹಾಸ್ಯ ಪ್ರಕಾರನು ಮೊದಲಿಂದನೂ ಇಷ್ಟ. ಹೌದು, ಸ್ನೇಹಿತೆಯರು ಸೇರಿದ ಕಡೆ ಹಾಸ್ಯ ಶುರು ಮಾಡ್ಬಿಡ್ತೀನಿ ನಾನು. ನೋಡಿ, ಅವೆಲ್ಲ ಪ್ರಕಟಗೊಳ್ಳೋದಕ್ಕೆ ಒಂದು ಕಾಲ ಬೇಕಿತ್ತು ನಿಮಗೆ, ಅಥವಾ ಒಂದು ವೇದಿಕೆ ಬೇಕಿತ್ತು. ಹೇಗೆ ಈಗ ಒಂದು ದೊಡ್ಡ ಬಳಗನೆ ನಿಮ್ಮ ಜೊತೆ ಇದೆ? ಖಂಡಿತ ಸರ್. ಇನ್ನಷ್ಟು ಸಾಹಿತ್ಯ ಕೃಷಿಗೆ ಹೇಳಿ ಮಾಡಿಸಿದ ಜಾಗ ಅಂತೀರಾ? ಹೇಳಿ ಮಾಡಿಸಿದ ಜಾಗ, ಅದರಲ್ಲಿ ಕನ್ನಡದ ಕಾಳಜಿ ಮತ್ತು ನಮ್ಮನೆಯವರ ಸಂಗೀತದ್ದು ಇದು ನೋಡಿ, ಕನ್ನಡ ಸಾಹಿತ್ಯ ಇದರಲ್ಲಿ ಪರಿಷತ್ತಲ್ಲಿ ನಮಗೆ ಆದರ್ಶ ದಂಪತಿಗಳು ಅಂತ ಕೊಟ್ಟು ಇನ್ನಷ್ಟು ಉತ್ತೇಜನ ನೀಡಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇಬ್ಬರಿಗೂ. ಅದು ಒಂದು ಸಂತಸದ. ಹೇಗೆ, ನಾನು ಈಗ ಮನೆಯವ್ರ ಬಗ್ಗೆ ಕೇಳಲೇಬೇಕು. ಅವರು ಸ್ವತಃ ಲೇಖಕರಿಲ್ಲ, ಅವ್ರ ಫ್ಯಾಮಿಲಿ ಎಲ್ಲ ಒಂಥರ ಸ್ವಲ್ಪ ಸಂಗೀತದ ವಾತಾವರಣ. ಇವರು ಇವತ್ತಿಗೂ ಚೆನ್ನಾಗಿ ಹಾಡ್ತಾರೆ, ಹಿಂದೂಸ್ತಾನಿ ಹಾಡ್ತಾರೆ, ನಮ್ಮ ಮೈದಾನು ಹಾಡ್ತಾರೆ. ಅವರು ಶೇಷಾದ್ರಿಪುರಂ ಕಾಲೇಜಲ್ಲಿ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಆಗಿದ್ದರು. ರಿಟೈರ್ಡ್ ಆಗಿ 15 ವರ್ಷ ಆಯಿತು. ಆದರೆ ಕಲಿಯೋ ಆಸಕ್ತಿಗೆ ಅವರಲ್ಲೂ ಯಾವುದೂ ಕುಂದಿಲ್ಲ. ಇವತ್ತಿಗೂ 4 ಗಂಟೆಗೆದ್ದು ಸಂಗೀತ ಪ್ರಾಕ್ಟೀಸ್ ಮಾಡ್ತಾರೆ. ವಾರಕ್ಕೆ 2 ದಿವಸ ಹೊರಗಡೆ ಹೋಗಿ ಅದನ್ನು ಭಜನೆ ರೂಪದಲ್ಲಿ ಹೇಳ್ಕೊಡ್ತಾರೆ. ನೀವು ಆಗಲೇ ಹೇಳಿಬಿಟ್ರಿ, ಸಾಹಿತ್ಯದ ನನ್ನ ನಡಿಗೆಗೆ ಕೈ ಹಿಡಿದವರೇ ಅವರು ಅಂತ. ಬದುಕಿಗೆ ಅಷ್ಟೇ ಅಲ್ಲ, ನಡಿಗೆಗೂ ಸಾಹಿತ್ಯದ ಒಂದು ಪ್ರಯಾಣಕ್ಕೂ ಕೂಡ ಅವರೇ ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಬಹಳ ಬಹಳ ಅಪರೂಪದ ಸಂಗತಿ ಅದು. ಅದು ಒಂದು ಅಲ್ಲದೆ, ಈ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಕ್ಕೆ ಕಾವ್ಯ ಸಿಂಚನ ಕಲಾ ಕೇಂದ್ರ ಅಂತ ನಿಮ್ಮ ಇದು ಕೆನ್ ಸ್ಕೂಲ್ನಲ್ಲಿ ನಡೀತಾ ಇತ್ತು. ಈಗ ಒಂದು 3 ವರ್ಷದಿಂದ ನಾನು ಅಲ್ಲಿ ಭಾಗವಹಿಸ್ತೀನಿ. ಮಾಲತಿ ಶೆಟ್ಟಿ ಏನವರು ಬಹಳ ನಮಗೆ ಸ್ಫೂರ್ತಿ ಕೊಟ್ಟು ಸನ್ಮಾನ ಮಾಡಿ ಬರೆಯೋದಕ್ಕೆ ಪ್ರೇರಣೆ ಮಾಡಿ ಅವರು ಸಹ ನಮ್ಗೆ ಇದು ಮಾಡಿದ್ರು. ಇವಾಗ ರವಿಕಿರಣ ಸಾಹಿತ್ಯ ಪ್ರದಾನ ಇದೆ, ಅವರು ಕೂಡ ನಮಗೆ ಉಮೇಶ್ ಅನ್ನೋರು ಭಾಳ ಇದು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹೋದರೆ ಬೆಳಕು ಮಹಿಳಾ ಘಟಕ ಅಣ್ಣಪ್ಪ ಮೇಟಿಗೌಡ ಅನ್ನೋರು, ಹೀಗೆ ಬಹಳ ಮತ್ತು ನಾವೇನಾದ್ರು ಬರೆದ್ರೆ ಬಹಳ ಪ್ರೋತ್ಸಾಹದಿಂದ
ಹುರಿದುಂಬಿಸೋರು ಕೋಲಾರ ರಂಗನಾಥ್. ಕೋಲಾರ ರಂಗನಾಥ್ ಅವರು ನಮಗೆ ಇದನ್ನ ಹೇಳಿದ ಟಾಸ್ಕ್ ಅಂತ, ಹಾಸ್ಯ ಬರೀರಿ ಸತಿ ವಿಜಯಲಕ್ಷ್ಮಿ ಬರ್ದು ಕಳಿಸ್ಬೇಕು ನೀವು ಅಂತ ಬರ್ದು ಕಳಿಸಿದ್ರು. ಬಹುಮಾನ ಇದೆ, ಒಳ್ಳೇದು ಬರೆದ್ರೆ ಬಹುಮಾನ ಇದೆ. ಅವರು ಗುರುರಾಜ ಪ್ರಕಾಶ್ ಅವರು ಕೂಡ ನನ್ಗೆ ಒಳ್ಳೆ ಉತ್ತೇಜನ. ಮತ್ತೆ ಜ್ಞಾಪಿಸ್ಕೊಳ್ಬೇಕಾಗದು ಶ್ರೀಧರ ರಾಯಸಮ್ಮನವರು, ನೀವು ಬರೀರಿ ಚೆನ್ನಾಗಿ ಬರೀತೀರಿ ಈ ಥರ. ಆಮೇಲೆ ಶ್ರೀನಿವಾಸ ಕುಂಡಂತಾಯ ಅವರು ಅಷ್ಟೇ. ಆಮೇಲೆ ಶೈಲಜಾ ಸುರೇಶ್ ಅವರು ಈಗ ಲೇಖಿಕಾ ಬಳಗವನ್ನು ಕಟ್ಟಿದ್ದಾರೆ, ಬಹಳ ಸ್ಫೂರ್ತಿ ಇವರೆಲ್ಲನೂ. ಇದರ ಮಧ್ಯೆ ಕಂಪ್ಯೂಟರ್ ಕೆಲಸಕ್ಕೆಲ್ಲ ನನ್ನ ಮಗನ ಉತ್ತೇಜನ. ಒಟ್ಟಾರೆ ನಿಮ್ಮ ಈಗಲೂ ನಿಮ್ಮನ್ನು ಕಾಡುವ ಆಸಕ್ತಿಗಳಿಗೆ ಒಂದಷ್ಟು ಚೈತನ್ಯ ಕೊಡುವಂಥ ಹುರುಪಿನಿಂದ ನೀವು ಹೊರಟಿದ್ದೀರಿ. ಮುಂದೆ ಈ ಹುರುಪಿನಿಂದ ಏನು ಮಾಡಬೇಕು ಅಂದ್ಕೊಂಡಿದ್ದೀರಮ್ಮ? ಸ್ವಂತ ಪ್ರಕಾಶನವನ್ನು ಶುರು ಮಾಡಿದಿರಿ. ಅದು ಒಂದಾದರೆ ಇನ್ನೂ ಒಂದು ದಾರಿ ಇದೆ ಸರ್ ನಂದು ಹೇಳಬೇಕಂದ್ರೆ, ಹಿರಿಯ ನಾಗರಿಕರ ವೇದಿಕೆ ಸೀನಿಯರ್ ಸಿಟಿಸನ್, ಅಲ್ಲಿ ನಾನು ಕಮಿಟಿ ಮೆಂಬರ್. ಅಲ್ಲಿ ಸಾಮಾಜಿಕ ಕಾಳಜಿನ ತಗೊಂಡ್ರು ಒಂದೆರಡು ಇದು ತಗೊಳ್ತೀವಿ. ಯಾವುದು ಶಾರದಾ ಆಶ್ರಮ ಬಾಂಧವ್ಯ ಅಂತ, ಅದಕ್ಕೆಲ್ಲ ವರ್ಷಕ್ಕೊಂದ್ಸಲಿ ಮಕ್ಕಳನ್ನ ಕರೆದು ಅವ್ರಿಗೆಲ್ಲ ಊಟ ತಿಂಡಿ, ಸ್ಥಳದಲ್ಲೇ ಚಿತ್ರ ಬರೆಯೋದು, ಅವ್ರ ಟ್ಯಾಲೆಂಟ್ನ ತಗೊಂಡು ನಾವು ಗುರುತಿಸೋದು, ಆಟ ಆಡಿಸೋದು, ಅದೆಲ್ಲ ಮಾಡಿ ಅವರಿಗೆ ಒಂದಷ್ಟು ಸಹಾಯ ಮಾಡ್ತೀವಿ. ಅದೇ ರೀತಿ ನಮ್ಮ ಧಾರಿಣಿ ಮಹಿಳಾ ಸಂಘ ಅಂತಿದೆ, ಅದೇ ಮಕ್ಕಳನ್ನ, ಯಾಕಂದ್ರೆ ಬಸವೇಶ್ವರ ನಗರ ಸುತ್ತಮುತ್ತ ಇರೋರು ತಗೊಂಡು ಅವರು ಕೂಡ ಕರೆದು ಒಂದು ದಿವಸ ಊಟ ವ್ಯವಸ್ಥೆ ಮಾಡಿ ಅವ್ರಿಗೆ ಸ್ಫೂರ್ತಿನ ತುಂಬಕ್ಕೆ ಹೊರಗಡೆ ಕರ್ಕೊಂಬರಕ್ಕೆ ನಾವು ಹೊರಗಿಂದು ಇದು ಅಂತಂದರೆ ಒಂದು ಸಾಮಾಜಿಕ ಕಳಕಳಿ ಅಂದರೆ ಅದರಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಭಾಳ ಮುಖ್ಯವಾದ್ದು ನನಗೆ, ಯಾಕೆಂದರೆ ಯಾರೂ ಇಲ್ವಲ್ಲ ಅನ್ನುವಂಥ ಆ ಒಂದು ಕೊರಗನ್ನು ನಿವಾರಿಸುವಂಥ ಕೆಲಸಕ್ಕೆ ಬಹಳ ಮುಖ್ಯವಾದಂಥ ಕೆಲಸ, ಅದು ಮುಖ್ಯವಾದಂಥ ಕಾರ್ಯಕ್ಷೇತ್ರ ಅಂದ್ಕೊಳ್ತೀನಿ. ಭಾಳ ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ.